ಏಕಲವ್ಯ. ಏಕಲವ್ಯ ಇನ್ನೂ ಬಾಲಕ. ಅವನು ತನ್ನ ತಾಯಿಯೊಂದಿಗೆ ಕಾಡಿನಲ್ಲಿ ವಾಸಿಸ್ತಾ ಇರ್ತಾನೆ. ತಂದೆಯು ತೀರ್ಕೊಂಡಿರ್ತಾರೆ. ಅರಣ್ಯದಲ್ಲಿನ ಜೀವನ ಬಹಳ ಕಷ್ಟ. ಪ್ರಕೃತಿಯಲ್ಲಿನ ಬದಲಾವಣೆಗೆ ಹೊಂದ್ಕೊಳ್ಬೇಕು. ಕ್ರೂರ ಮೃಗಗಳಿಂದನೂ ರಕ್ಷಣೆ ಮಾಡಿಕೊಳ್ಬೇಕು. ಏಕಲವ್ಯನಿಗೆ ಎಲ್ಲವನ್ನೂ ರಕ್ಷಿಸಬೇಕು ಅನ್ನುವಂತಹ ಆಸೆ. ಅದಕ್ಕಾಗಿ ಶಸ್ತ್ರವಿದ್ಯೆಯನ್ನು ಕಲಿಯಬೇಕು ಅಂತ ಅಂದ್ಕೊಳ್ತಾನೆ. ಆ ಸಮಯದಲ್ಲಿದ್ದ ಬಹುದೊಡ್ಡ ಶಸ್ತ್ರವಿದ್ಯೆ ಕಲಿಸುವವರು ಅಂತಂದರೆ ದ್ರೋಣಾಚಾರ್ಯರು. ಅವರು ರಾಜಕುಮಾರರಿಗೆ ಮಾತ್ರ ವಿದ್ಯೆಯನ್ನು ಕಲಿಸ್ತಾ ಇದ್ದರು. ಏಕಲವ್ಯನು ರಾಜಕುಮಾರನಲ್ಲದ್ದರಿಂದ ದ್ರೋಣಾಚಾರ್ಯರು ಅವನಿಗೆ ವಿದ್ಯೆ ಕಲಿಸುವುದಿಲ್ಲ ಅಂತ ತಿಳಿಯುತ್ತೆ. ಆದ್ದರಿಂದ ದ್ರೋಣಾಚಾರ್ಯರ ಮೂರ್ತಿಯೊಂದನ್ನು ಮಾಡಿ ನಿಲ್ಲಿಸ್ತಾನೆ. ಅದನ್ನೇ ಗುರು ಅಂತ ಹೇಳಿ ಭಾವಿಸ್ತಾನೆ. ದ್ರೋಣರು ರಾಜಕುಮಾರರಿಗೆ ಕಲಿಸುವ ವಿದ್ಯೆಯನ್ನು ದೂರದಿಂದ ನೋಡಿ ಮನೆಗೆ ಬಂದು ಆ ವಿದ್ಯೆಯನ್ನು ದ್ರೋಣರ ಮೂರ್ತಿಯ ಮುಂದೆ ನಿಂತು ಅಭ್ಯಾಸವನ್ನು ಮಾಡ್ತಾ ಇರ್ತಾನೆ. ಒಂದು ದಿನ ಶಿಷ್ಯರೊಂದಿಗೆ ಗುರು ದ್ರೋಣರು ಏಕಲವ್ಯನ ಮನೆಯ ಕಡೆಗೆ ಕೆಲವು ನಾಯಿಗಳೊಂದಿಗೆ ಬರ್ತಾ ಇರುವಾಗ ನಾಯಿಗಳು ಬೊಗಳ್ತಾ ಇರುತ್ತೆ. ಅವರು ದ್ರೋಣಾಚಾರ್ಯರ ಮೂರ್ತಿಯನ್ನು ನೋಡಬಾರದು, ಆದರೆ ನಾಯಿಗಳು ಬೊಗಳಬಾರದು, ಆದರೆ ನಾಯಿಗಳಿಗೆ ಹಾನಿಯೂ ಆಗಬಾರದು ಅಂತ ಅಂದ್ಕೊಳ್ತಾನೆ ಏಕಲವ್ಯ. ಆ ವೇಳೆಗೆ ಬಹಳ ವಿದ್ಯೆಯನ್ನು ಅಭ್ಯಾಸ ಮಾಡಿರ್ತಾನೆ. ಬಿಲ್ಲಿಗೆ ಬಾಣಗಳನ್ನು ಹೂಡಿ ಒಂದರ ಬಳಿಕ ಮತ್ತೊಂದು, ಇನ್ನೊಂದು ಅಂತ ಹೇಳಿ 7 ಬಾಣಗಳನ್ನು ಬಿಡ್ತಾನೆ. ಆ ಬಾಣಗಳ ವೇಗ ಹೇಗಿತ್ತು ಅಂತಂದರೆ ನಾಯಿಯ ಬಾಯೊಳಗೆ ಹೋಗ್ತಾ ಇದ್ದಂತೆ ನಿಲ್ಲಬೇಕು, ನಾಯಿಗಳಿಗೆ ಹಾನಿಯಾಗಬಾರದು. ಆ ರೀತಿಯಾಗಿ ಬಾಣಗಳನ್ನು ಬಿಡ್ತಾನೆ ಏಕಲವ್ಯ. ದ್ರೋಣರು ನಾಯಿಗಳನ್ನು ನೋಡ್ತಾರೆ. ಅದ್ಭುತವಾದ ಬಿಲ್ಲು ವಿದ್ಯೆಯನ್ನು ನೋಡ್ತಾರೆ, ಬೆರಗಾಗ್ತಾರೆ. ಏಕಲವ್ಯನನ್ನು ನೋಡಿ ಯಾರು ನಿನ್ನ ಗುರುಗಳು ಅಂತಂದಾಗ ನೀವೇ ನನ್ನ ಗುರುಗಳು ಅಂತ ಹೇಳ್ತಾನೆ. ಆಗ ಅರ್ಜುನನಿಗೆ ಅಸೂಯೆ ಉಂಟಾಗುತ್ತೆ. ಗುರುಗಳಿಗೆ ಹೇಳ್ತಾನೆ, ನೀವು ನನ್ನನ್ನು ಶ್ರೇಷ್ಠ ಬಿಲ್ಲುಗಾರನಾಗಿ ಮಾಡ್ತೇನೆ ಅಂತ ಹೇಳಿದ್ರಿ ಅಂತ ಹೇಳ್ತಾನೆ. ದ್ರೋಣರು ಏಕಲವ್ಯನ ಬಳಿಗೆ ಬಂದು ನೀನು ನನ್ನ ಶಿಷ್ಯನಾದರೆ ಗುರುದಕ್ಷಿಣೆಯನ್ನು ಕೊಡಬೇಕು ಅಂತ ಹೇಳ್ತಾನೆ. ಏಕಲವ್ಯ ಆಗಲಿ ಅಂತ ಒಪ್ಕೊಳ್ತಾನೆ. ಆಗ ದ್ರೋಣರು ನಿನ್ನ ಬಲಗೈಯಲ್ಲಿನ ಹೆಬ್ಬೆರಳನ್ನು ಬಳಸಬಾರ್ದು ಅಂತ ಹೇಳ್ತಾರೆ. ಏಕಲವ್ಯನು ಒಪ್ಕೊಳ್ತಾನೆ, ಬಳಸೋದಿಲ್ಲ ಅಂಥೇಳಿ ಮಾತನ್ನು ಕೊಡ್ತಾನೆ. ಇದರಿಂದ ಏಕಲವ್ಯನು ಕಲಿತ ವಿದ್ಯೆ ಅಪ್ರತಿಮವಾದಂತಹ ವಿದ್ಯೆ ನಾಶವಾಯಿತು. ದ್ವೇಷ ಅಸೂಯೆಯಿಂದ ವಿದ್ಯೆಯ ನಾಶವಾಯಿತು.